ಎಪಿಲೆಪ್ಸಿ ಅಂತ ಬರ್ತದೆ. ಪಾರ್ಕಿನ್ಸನ್ ಅಂತ. ಪಾರ್ಕಿನ್ಸನ್ಗೆ ಇದರಲ್ಲಿ ಬಹಳ ಒಳ್ಳೆಯ ಚಿಕಿತ್ಸೆ ಇದೆ. ಟಿಟ್ ಮಾಲ್, ಗ್ರ್ಯಾಂಡ್ ಮಾಲ್, ಜಾಕ್ಸನ್ ಫಿಟ್ಸ್ ಅಂತ. ಸ್ಪ್ಯಾಸ್ಟಿಕ್ ಪ್ಯಾರಾಲಿಸಿಸ್ ಅಂತ ನಾವು ಹೇಳ್ತೀವಿ. ಈ ಫಿಟ್ಸ್ಗಳಿಗೆ ಅಕ್ಯುಪಂಕ್ಚರಲ್ಲಿ ಪರಿಪೂರ್ಣ ಗುಣಪಡಿಸ್ಬೋದು. ನಮಸ್ಕಾರ ಪ್ರಿಯ ಬಂಧುಗಳೇ, ನಾನು ಡಾಕ್ಟರ್ ಮೊಹಮ್ಮದ್ ಹಿಫ್ಜುಲ್ಲಾ, ಸೀನಿಯರ್ ಅಕ್ಯುಪಂಕ್ಚರಿಸ್ಟ್. ಸುಮಾರು 25 ವರ್ಷಗಳಿಂದ ಬೆಂಗಳೂರಿನ ಜಯನಗರದಲ್ಲಿ ನಾನು ಜನತೆಯ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಬಂಧುಗಳೇ, ನಾನು ಈ ಹಿಂದೆ ಅಕ್ಯುಪಂಕ್ಚರ್ ಬಗ್ಗೆ ಕಿರು ಪರಿಚಯ ಮಾಡಿದ್ದೇನೆ. ಅಕ್ಯುಪಂಕ್ಚರ್ ಅಂದರೆ ಏನು ಅಂತ ತಿಳಿಸಿದ್ದೀನಿ. ಈಗ ಸಾಮಾನ್ಯವಾಗಿ ಇದರಲ್ಲಿ ನೂರಾರು ಕಾಯಿಲೆಗಳನ್ನ ಗುಣಪಡಿಸ್ಬೋದು. ಆದ್ದರಿಂದ ನಾನು ನನ್ನ ಬಂಧುಗಳಿಗೆ, ನನ್ನ ರಾಜ್ಯದ, ನನ್ನ ದೇಶದ ಜನತೆಗೆ ಹಂತ ಹಂತವಾಗಿ ತಿಳಿಸ್ಬೇಕು ಅಂತ ಲೆಕ್ಕ ಹಾಕಿದ್ದೀನಿ. ಆದ್ದರಿಂದ ಮೊದಲು ಡಿಸೀಸ್ ಆಫ್ ದ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅಂದರೆ ತಲೆಯ ನರಗಳಿಂದ ಹಿಡಿದು ಆರಂಭ ಮಾಡ್ತೀನಿ ನಾನು. ಮುಂದೆ ಅದನ್ನು ಚರ್ಮ, ಕಣ್ಣು, ಮೂಗು, ಶ್ವಾಸಕೋಶ, ಹೃದಯ, ಚಟರ, ಹೀಗೆ ನಾನು ಹಂತ ಹಂತವಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಯಾಕಂದರೆ ಯಾವುದೋ ಒಂದು ಹೇಳಿ ಒಂದು ಬಿಟ್ಟರೆ ಅಯ್ಯೋ ಇದ್ರ ಆಕ್ಯುಪಂಕ್ಚರ್ ಇದೆಯೋ ಇಲ್ವೋ ಅಂತ ನೀವು ತಳಮಳ ಪಡಬಾರ್ದು ಅಂತ ನಾನು ಡಿಸೀಸ್ ಆಫ್ ನರ್ವಸ್ ಸಿಸ್ಟಮಲ್ಲಿ ಮೊದಲನೇದು ನಮ್ಮ ಸೈನ್ಸಲ್ಲಿ ಎಪಿಲೆಪ್ಸಿ ಅಂತ ಬರುತ್ತೆ. ಎಪಿಲೆಪ್ಸಿಲಿ 3 ರೀತಿ ಇದೆ: ಪೆಟಿಟ್ ಮಾಲ್, ಗ್ರ್ಯಾಂಡ್ ಮಾಲ್, ಜಾಕ್ಸನ್ ಫಿಟ್ಸ್ ಅಂತ. ಈ ಫಿಟ್ಸ್ಗಳಿಗೆ ಅಕ್ಯುಪಂಕ್ಚರಲ್ಲಿ ಪರಿಪೂರ್ಣ ಗುಣಪಡಿಸ್ಬೋದು. ಇದು ಒಂದು. ಎರಡನೇದು ಪಾರ್ಕಿನ್ಸನ್ ಅಂತ ಹೇಳ್ತೀವಿ ನಾವು. ಕೋರಿಯಾ ಅಂತ ಹೇಳ್ತಾರೆ, ಹ್ಯಾಬಿಟ್ ಸ್ಪಾಸಮ್ ಅಂತ ಹೇಳ್ತಾರೆ, ಟಿಕ್ಸ್ ಅಂತೀವಿ. ಈ ಕಾಯಿಲೆಗಳಿಗೆ ನಿಮ್ಮ ಮನೆಯಲ್ಲಿ ಹಿರಿಯ ಸದಸ್ಯರು, ನಿಮ್ಮ ತಾಯಿಯೋ ತಂದೆಯೋ ಯಾರೋ ನರಳ್ತಾ ಇರ್ತಾರೆ ಈ ನೋವುಗಳಿಂದ. ಅವ್ರಿಗೆ ಇದಕ್ಕೆ ಚಿಕಿತ್ಸೆ ಇದೆಯಾ ಅಂದರೆ ಇಲ್ಲ. ಸಡ್ಡೂಪ ಮಾತ್ರೆ, ಸಡ್ಡೂಪ ಪ್ಲಸ್, ಆಮೇಲೆ ಸಡ್ಡೂಪ ಪ್ಲಸ್ ಪ್ಲಸ್ ಅಂತ ಮಾತ್ರೆ ಕೊಡ್ತಾರೆ. ಆದ್ರೂ ಅವರ ಸಮಸ್ಯೆಯ ಪರಿಹಾರ ಆಗಲ್ಲ. ಅವರು ನಗಕ್ಕಾಗಲ್ಲ, ಅವ್ರು ಆಡೋಕ್ಕಾಗಲ್ಲ, ಅವ್ರು ಊಟ ಮಾಡೋಕ್ಕಾಗಲ್ಲ, ಬಾತ್ರೂಮ್ ಹೋಗೋಕ್ಕಾಗಲ್ಲ. ಆ ಮಾತ್ರೆ ಪ್ರಭಾವದಿಂದ ಹೋಗಬೇಕು. ಇಲ್ಲಾಂದ್ರೆ 24 ಗಂಟೆ ಅವ್ರಿಗೆ ಕೈ ನಡುತ್ತಾ ಇರುತ್ತೆ. ಅದನ್ನು ಯಾವ ಮನೆಯ ಒಬ್ಬ ಸದಸ್ಯರಿಗೆ ಅದು ಇದ್ದೇ ಇರುತ್ತೆ. ಇದೊಂದು 3-4 ತಿಂಗಳು ಅವರು ವಾರಕ್ಕೆ 3 ದಿನ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಪಾರ್ಕಿನ್ಸನ್ನಿಂದ ಅವ್ರಿಗೆ ಬಿಡುಗಡೆಯಾಗಿ ಸ್ವತಂತ್ರವಾಗಿ ತಮ್ಮ ಬಾಳನ್ನು ನಡೆಸುವಂಥ ಶಕ್ತಿ ಅವರಿಗೆ ಬರುತ್ತೆ. ಇದು ಜಗತ್ತಿನ ತುಂಬ ಹಿರಿಯ ಜೀವಗಳಿಗೆ ಕಾಯಿಲೆ ತೊಂದರೆ ಕೊಡ್ತಾ ಇರೋದು ಒಂದು ಕಾಯಿಲೆ. ಇದನ್ನು ಗುಣಪಡಿಸ್ಬೋದು. ಇದಾದ ಮೇಲೆ ಬ್ರೈನಲ್ಲಿ ಸಣ್ಣದಾಗಿ ಏನಾದರೂ ನರಗಳು ಡ್ಯಾಮೇಜ್ ಆಗಿ ಸ್ಪ್ಯಾಸ್ಟಿಕ್ ಪ್ಯಾರಾಲಿಸಿಸ್ ಅಂತ ನಾವು ಹೇಳ್ತೀವಿ, ಇಲ್ಲ ಕೋರಿಯಾ ಅಂತ ಹೇಳ್ತೀವಿ ನಾವು, ಇಲ್ಲ ಅಂದರೆ ಹ್ಯಾಬಿಟ್ ಸ್ಪಾಸಮ್, ಅದಕ್ಕೆ ಟಿಕ್ಸ್ ಅಂತೀವಿ ನಾವು. ಇಂಥ ಕಾಯಿಲೆ ಭಾಳ ಜನಗಿರುತ್ತೆ. ಏನಂದರೆ ಮುಖದಲ್ಲಿ ಒಂದು ಕಡೆ ಎಳೆತ, ಸ್ಪಾಸಮ್ಮು, ಕಣ್ಣ ನೆರಿಗೆ ಒಂಥರ ಆಡೋದು, ಏನೋ ಒಂದು ಮುಖದಲ್ಲಿ ಒಂದು ಕೈಯಲ್ಲಿ ಒಂದು ಎಳೆತ, ಸೆಳೆತ ಅದಿರುತ್ತೆ. ಅದಕ್ಕೆ ಸ್ಪ್ಯಾಸ್ಟಿಕ್ ಪ್ಯಾರಾಲಿಸಿಸ್, ಕೋರಿಯಾ ಅಂತ ಹೇಳ್ತಾರೆ, ಮತ್ತು ಹ್ಯಾಬಿಟ್ ಸ್ಪಾಸಮ್ ಅಂತ ಹೇಳ್ತಾರೆ, ಟಿಕ್ಸ್ ಅಂತೀವಿ. ಇದು ನಿಮ್ಮಲ್ಲಿ ಯಾರಿಗಾರು ಇದ್ದರೆ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆ ಬಹಳ ಬೇಗ ಗುಣ ಆಗುತ್ತೆ ಅಕ್ಯುಪಂಕ್ಚರಲ್ಲಿ. ನೀವು ಬಂದು ದಯವಿಟ್ಟು ಅದನ್ನು ಸರಿಪಡಿಸ್ಕೋಬೋದು.